ಡಾಗ್ ಶೋಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಪೂಡಲ್ಗೆ ಒಂದು ವಿಚಿತ್ರವಾದ ಏರ್ ಕಟ್ ಮಾಡಿಸ್ತೀರಾ ಅಲ್ವಾ? ಸೊ ಫ್ಯಾಷನ್ಗಾಗಿ ಅಂತ ಅನ್ಕೊಂಡಿರ್ತೀರ. ಇಲ್ಲ, ನೀವು ತಪ್ಪಾಗಿರೋದು. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಇತಿಹಾಸನೇ ಇದೆ, ವಿಜ್ಞಾನ ಅಡಗಿದೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಏಕೆಂದರೆ ನಿಮ್ಮ ಮನೆಯಲ್ಲೇ ಪೂಡಲ್ಲಿದ್ದರೂ ನಿಮಗೆ ಈ ವಿಚಾರಗಳು ಗೊತ್ತಿರಲ್ಲ. ಚಾಲೆಂಜಾ? ಹಾಗಿದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಫಾಲೋ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಪೂಡಲ್ನ ಸಾಕಿರೋರು ಹಾಗೆ ಸಾಕಬೇಕು ಅಂತ ಅಂದ್ಕೊಂಡಿರೋರು ಈ ಹೇರ್ ಸ್ಟೈಲ್ಗೆ ಫಿದಾ ಆಗಿನ ತಗೊಳ್ತಾರೆ. ಮೊದಲಿನ ಕಾಲದಲ್ಲಿ ಪೂಡಲ್ಸ್ಗಳು ಬ್ಯೂಟಿ ಶೋಗೆ ಹೋಗ್ತಾ ಇರಲಿಲ್ಲ. ಅವು ಬೇಟೆಗಾರರ ಜೊತೆ ಬೇಟೆ ಆಡೋಕ್ಕಂತಲೇ ಹೋಗ್ತಾ ಇತ್ತು. ಸೊ ಆವಾಗ ನೋಡಿ, ಫ್ರಾನ್ಸು, ಜರ್ಮನಿ ಇಲ್ಲೆಲ್ಲ ತುಂಬ ಹಿಮದಷ್ಟು ತಣ್ಣನೆ ನೀರಿರುತ್ತೆ. ಸೊ ಕೆರೆಗಳಿಗೆ ಬಾತುಕೋಳಿ ಏನಾದರೂ ಅವರು ಶೂಟ್ ಮಾಡಿ ಬಿದ್ದೋಗ್ಬಿಟ್ರೆ ಅದನ್ನು ತೊಗೊಂಬರೋಕ್ಕಂತೂ ಮನುಷ್ಯರ ಕೈಲಿ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿಯೇ ಈ ವಾಟರ್ ಡಾಗ್ಸ್ನ ಬಳಸ್ತಾಯಿದ್ರು. ಸೊ ಅವು ನೀರಲ್ಲಿ ಬೇಗವಾಗಿ ಈಜಲಿ ಅಂದ್ಬಿಟ್ಟು ಕೆಲವೊಂದು ಭಾಗಗಳಲ್ಲಿ ಮಾತ್ರ ಕೂದಲನ್ನ ಕತ್ತರಿಸ್ತಿದ್ರು. ಆದರೆ ಕೆಲವೊಂದು ಭಾಗಗಳಲ್ಲಿ ಹಾಗೆ ಬಿಡ್ತಿದ್ರು. ಏನಕ್ಕೆ, ಎಲ್ಲೆಲ್ಲಿ ಅಂದರೆ ಎದೆ ಭಾಗದಲ್ಲಿ, ಕೀಲುಗಳು ಮತ್ತು ಮೂತ್ರಪಿಂಡ ಮತ್ತು ಬಾಲದ ತುದಿಯಲ್ಲಿ ನೀವು ನೋಡ್ಬೋದು, ಅಲ್ಲೆಲ್ಲ ಕೂದಲು ಹಾಗೆ ಬಿಡ್ತಿದ್ರು. ಯಾಕೆ ಗೊತ್ತಾ? ಹಿಮದ ನೀರಿನಲ್ಲಿ ಈ ಪ್ರಮುಖ ಅಂಗಗಳು ಮತ್ತು ಕೀಲುಗಳನ್ನು ಚಳಿಯಿಂದ ರಕ್ಷಿಸಲು ಅಂತಲೇ ಅಲ್ಲಿ ಕೂದಲು ಬಿಟ್ಟು ಬೇರೆ ಭಾಗಗಳಲ್ಲಿ ಶೇವ್ ಮಾಡ್ತಿದ್ರು. ಯಾಕೆಂದರೆ ಈಸಿಯಾಗಿ ಸ್ವಿಮ್ ಮಾಡಲಿ ಅಂತ. ಇಂದು ನಾವು ನೋಡುವ ಆ ಪಾಮ್ ಏರ್ ಕಟ್ಟು ಅಂದಿನ ಕಾಲದಲ್ಲಿ ಒಂದು ಸರ್ವೈವಲ್ ಡಿಸೈನ್ ಆಗಿತ್ತು. ನಂತರ ಈ ಸ್ಟೈಲ್ನ ಫ್ರಾನ್ಸ್ ರಾಜಮನೆತನದವರು ಇಷ್ಟಪಟ್ಟು ಅದನ್ನು ಇನ್ನಷ್ಟು ಅಲಂಕಾರಿಕವಾಗಿ ರೂಪಿಸಿದ್ರು. ಇಂದು ಡಾಗ್ ಶೋಸ್ನಲ್ಲಿ ಕಾಣುವ ಪೂಡಲ್ ಹೇರ್ ಕಟ್ಟು ಅದೇ ಹಳೆಯ ಹಂಟಿಂಗ್ನ ಕ್ಲಿಪ್ನಿಂದ ಬಂದಿದೆ. ಹಾಗಾಗಿ ಪೂಡಲ್ ಹೇರ್ ಕಟ್ ಅಂದರೆ ಫ್ಯಾಷನ್ ಅಲ್ಲ, ಅದು ಇತಿಹಾಸ, ವಿಜ್ಞಾನ ಮತ್ತು ಬದುಕುಳಿಯುವ ತಂತ್ರದ ಸಂಕೇತ. ಇಂತಹ ಅಪರೂಪದ ಡಾಗ್ ಫ್ಯಾಕ್ಟ್ಸ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ.